Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಆಗ್ತಾರಾ, ಬೆಂಗಳೂರಿಗೆ ಬರ್ತಾರಾ ಅನ್ನುವಂಥ ಒಂದು ಪ್ರಶ್ನೆಯ ನಡುವೆ ಈಗ ಜಾಮೀನು ನೆಪ ಇಟ್ಕೊಂಡು ಏನಾದರೂ ಕೈ ಕೊಡ್ತಾರಾ ಪ್ರಜ್ವಲ್ ರೇವಣ್ಣ ಅನ್ನುವಂಥದ್ದು ಅನುಮಾನಗಳು ಮೂಡ್ತಾ ಇವೆ. SITಗೆ ಈ ಅನುಮಾನ ಹುಟ್ಟಿದೆ. ಈಗ ಪ್ರಜ್ವಲ್ನ ಹೊಸ ನಡೆ ಯಾಕಂತ ಹೇಳಿದ್ರೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಹಾಕಿದ್ರು. ನಿನ್ನೆ ಇದ್ದಕ್ಕಿದ್ದಂತೆ ದಿಢೀರನೆ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನು ಹಾಕಿದ್ರೆ 3 ಪ್ರಕರಣಗಳಲ್ಲಿ ತುರ್ತು ವಿಚಾರಣೆಗೆ ವಿಶೇಷ ಕೋರ್ಟ್ ನಿರಾಕರಿಸಿತು. ಸೊ ಹಾಗಾಗಿ ನಾಳೆಗೆ ಅದನ್ನು ಮುಂದೂಡಿದ್ದಾರೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈಗ ನಾಳೆಗೆ ವಿಚಾರಣೆಯನ್ನು ಮುಂದೂಡಿದೆ. ಅಕಸ್ಮಾತ್ ಇವತ್ತು ರಾತ್ರಿ ಏನಾದರೂ ಬಂದರೆ ಪ್ರಜ್ವಲ್ನ ಅಫ್ಕೋರ್ಸ್ ಅರೆಸ್ಟ್ ಮಾಡ್ತಾರೆ. ಆಗ ಆಂಟಿಸಿಪೇಟರಿ ಬೇಲ್ನ ವಿಚಾರಣೆ ಬರೋದಿಲ್ಲ, ರೆಗ್ಯುಲರ್ ಬೇಲಿಗೆ ಅವರು ಅಪ್ಲೈ ಮಾಡ್ಕೋಬೇಕು. ಸೊ ಹಾಗಾಗಿ ಬಹುಶಃ ನೋಡೋಣ, ಈಗ ನಾಳೆ ನಡೆಯುವಂಥ ಒಂದು ವಿಚಾರಣೆ, ಅದರಲ್ಲಿ ಏನಾದರೂ ತಮಗೆ ಪಾಸಿಟಿವ್ಸ್ ಆಗಬಹುದೇನೋ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಹೋಪ್ಸ್ ಇರಲೂಬಹುದು ಪ್ರಜ್ವಲ್ ರೇವಣ್ಣಗೆ. ಸೊ ಹಾಗಾಗಿ ಬಹುಶಃ ಏನಾದರೂ ನಾಳೆ ವಿಚಾರಣೆ ನೋಡಿಕೊಂಡು ನನಗೆ ಜಾಮೀನು ಸಿಗುತ್ತೋ ಬಿಡುತ್ತೋ ಅಂತ ನೋಡ್ಕೊಂಡು ಆಮೇಲೇನಾದರೂ ಪ್ರಜ್ವಲ್ ರೇವಣ್ಣ ವಾಪಸ್ ಆಗೋದ್ರ ಬಗ್ಗೆ ಯೋಚಿಸ್ತಾ ಇದ್ದಾರಾ, ಇವತ್ತು ಕೂಡ ಬರೋದು ಡೌಟಾ ಹಾಗಾದರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ಅನುಮಾನಗಳು ಕಾಡ್ತಾ ಇವೆ. ಸದ್ಯಕ್ಕೆ ಟಿಕೆಟ್ ಅಂತೂ ಬುಕ್ ಆಗಿದೆ. ಬಟ್ ಟಿಕೆಟ್ ಬುಕ್ ಮಾಡೋದು ಕ್ಯಾನ್ಸಲ್ ಮಾಡೋದು ಅದು ಪ್ರಜ್ವಲ್ ರೇವಣ್ಣನಿಗೇನು ಹೊಸದಲ್ಲ. ಕಳೆದ 2-3 ಬಾರಿಯೂ ಕೂಡ ಅದೇ ರೀತಿ ಟಿಕೆಟ್ ಬುಕ್ ಮಾಡಿದ್ರು, ಆಮೇಲೆ ಕ್ಯಾನ್ಸಲ್ ಮಾಡಿದ್ದು, ಇದೇ ಥರದ ಒಂದು ಕಣ್ಣ ಮುಚ್ಚಾಲೆ ಆಟ ನಡೆದೇ ಇದೆ. ಸೊ ಹಾಗಾಗಿ ಇವತ್ತು ಬರ್ತಾನ ಇಲ್ವಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ಅನುಮಾನಗಳಿವೆ. ಬಟ್ ಸ್ಟಿಲ್ SIT ಅಧಿಕಾರಿಗಳು ಒಂದು ಟೀಮ್ ಈಗಾಗಲೇ ದೇವನಹಳ್ಳಿ ಏರ್ಪೋರ್ಟ್ನಲ್ಲೂ ಕೂಡ ಇದೆ. ಒಂದೇ ಏನಂತ ಹೇಳಿದ್ರೆ ಭಾರತೀಯ ಕಾಲಮಾನ ಪ್ರಕಾರ 3:30 ಟೇಕ್ ಆಫ್ ಆದಾಗ ಬೋರ್ಡಿಂಗ್ ಆದರೆ ಮಾತ್ರ ಪ್ರಜ್ವಲ್ ಬರ್ತಾರೋ ಇಲ್ವೋ ಅನ್ನುವಂಥದ್ದು ಗೊತ್ತಾಗೋದು. ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಈಗ SIT ಕೂಡ ತಯಾರಿಯನ್ನು ಮಾಡಿಕೊಂಡಿದೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಈಗಾಗಲೇ SITಯ ಕೆಲವೊಂದಿಷ್ಟು ಜನ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ಪ್ರಜ್ವಲ್ ವಿರುದ್ಧ ಲುಕ್ಔಟ್ ನೋಟಿಸ್ ಕೂಡ ಜಾರಿಯಾಗಿರೋದ್ರಿಂದಾಗಿ ಸಹಜವಾಗಿ ಅಕಸ್ಮಾತ್ ಏರ್ಪೋರ್ಟಿಗೆ ಬಂದು ಇಳಿದ್ರೆ ಅಲ್ಲಿರುವಂಥ ಇಮಿಗ್ರೇಷನ್ ಆಫೀಸರ್ಸೇ ಅವರನ್ನು ವಶಕ್ಕೆ ಪಡ್ಕೊಳ್ತಾರೆ. ಅದಾದ ಮೇಲೆ SITಗೆ ಅದನ್ನ ಪ್ರಜ್ವಲ್ ರೇವಣ್ಣನನ್ನು ಹಸ್ತಾಂತರ ಮಾಡಲಾಗುತ್ತೆ. ಬಟ್ ಅದೆಲ್ಲವೂ ಕೂಡ ಗೊತ್ತಾಗಬೇಕು ಅಂತ ಹೇಳಿದ್ರೆ ಇವತ್ತು ಭಾರತೀಯ ಕಾಲಮಾನ ಪ್ರಕಾರ ಅಂದರೆ ಅಥವಾ ಜರ್ಮನಿ ಟೈಮಿಂಗ್ಸ್ ಹೇಳಿದ್ರೆ 12:30. ಬಟ್ ಭಾರತೀಯ ಕಾಲಮಾನ ಪ್ರಕಾರ 3:30ಕ್ಕೆ ಅಲ್ಲಿಂದ ವಿಮಾನ ಟೇಕ್ ಆಫ್ ಆಗಬೇಕು ಮ್ಯೂನಿಕ್ನಿಂದ. ಅಲ್ಲಿ ಬೋರ್ಡಿಂಗ್ ಆಗಿ, ಹೌದು ಇವಾಗ ಟಿಕೆಟ್ ಒಂದು ಬುಕ್ ಆಗಿದೆ ನಿಜ, ಬಟ್ ಬೋರ್ಡಿಂಗ್ ಆಗಿ ಪ್ರಜ್ವಲ್ ರೇವಣ್ಣ ಈ ಫ್ಲೈಟ್ ಬೋರ್ಡ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾದರೆ ಮಾತ್ರ ಪ್ರಜ್ವಲ್ ಬರ್ತಾರೋ ಇಲ್ವೋ ಅನ್ನುವಂಥದ್ದು ಖಚಿತ ಆಗತ್ತೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.